ಜನರ ಹುಚ್ಚಾಟದಿಂದ ಗಿಡ ಮರಗಳು ನೆಲಸಮವಾಗಿದೆ ಅನ್ನುವಂತಹ ಮತ್ತೊಂದು ಕಂಪ್ಲೇಂಟ್ ಕೇಳಿ ಬರ್ತಾ ಇದೆ. ಕಾಲ್ತುಳಿತ ಪ್ರಕರಣದಲ್ಲಿ ಮತ್ತೊಂದು ಕಂಪ್ಲೇಂಟ್ ಕೇಳಿ ಬರ್ತಾ ಇದೆ. ಅಮಾಯಕರ ಸಾವು ಮಾತ್ರ ಅಲ್ಲ, ಗಿಡಗಳಿಗೆ ಮರಗಳಿಗೆಲ್ಲ ಹಾನಿಯಾಗಿದೆ. ಇದೆಲ್ಲ ಜನರ ಹುಚ್ಚಾಟದಿಂದ ಆಗಿರೋದು. ಜನರ ಹುಚ್ಚಾಟದಿಂದ ಗಿಡ ಮರಗಳು ನೆಲಸಮವಾಗಿದೆ. ಕಬ್ಬನ್ ಪಾರ್ಕ್ನಲ್ಲಿ ಗಿಡ ಮರಗಳಿಗೂ ಕೂಡ ಹಾನಿಯಾಗಿದೆ. ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ ದೂರನ್ನ ದಾಖಲು ಮಾಡಿದ್ದಾರೆ. ಜೂನ್ 3ನೇ ತಾರೀಕು ಯಾರು ಕೂಡ ಮರೆಯೋದಕ್ಕೆ ಸಾಧ್ಯವಾಗದಂತಹ ಎಷ್ಟೋ ವರ್ಷ, ಅದರಲ್ಲೂ 18 ವರ್ಷದ ತಪಸ್ಸು ಕೈ ಹಿಡಿದಂತಹ ದಿನ ಅವತ್ತು. ಅದಾಗಿ ನೆಕ್ಸ್ಟ್ ಡೇ RCB ಆಟಗಾರರೆಲ್ಲರೂ ಕೂಡ ಬೆಂಗಳೂರಿಗೆ ಬರ್ತಾರೆ ಅನ್ನುವಂಥ ಸಂಭ್ರಮ ಸಡಗರದಲ್ಲಿದ್ದಂಥ ಅಭಿಮಾನಿಗಳು, ಅದರಲ್ಲೂ 11 ಜನ ಅಮಾಯಕರು ಬಲಿಯಾದರು. ಕೇವಲ ಜನರು ಮಾತ್ರ ಬಲಿಯಾಗಿರೋದಲ್ಲ, ಸುಮಾರು 45 ಅಲ್ಲ 65 ಜನ ಗಾಯಾಳುಗಳಾಗಿದ್ದಾರೆ ಅನ್ನುವಂಥ ವರದಿಯನ್ನು ಕೂಡ ನಾವು ನಿಮಗೆ ಬಿತ್ತರಿಸಿದ್ವಿ. ಈಗ ಇದರ ಮಧ್ಯೆ ಮತ್ತೊಂದು ಕಂಪ್ಲೇಂಟ್ ಕೇಳಿ ಬರ್ತಾ ಇದೆ. ಕಬ್ಬನ್ ಪಾರ್ಕ್ನಲ್ಲಿದ್ದಂತಹ ಕೆಲವೊಂದಷ್ಟು ಗಿಡ ಮರಗಳಿಗೂ ಹಾನಿಯಾಗಿದೆ. ಅಂದರೆ ಅಭಿಮಾನಿಗಳು ಅತಿರೇಕಕ್ಕೆ ತಿರುಗಿ ಗಿಡ ಮರಗಳ ಮೇಲೆ ಹತ್ತು ಕೂತ್ಕೊಂಡಿದ್ರು, ಆಟಗಾರರನ್ನ ನೋಡಲೇಬೇಕು ಅನ್ನುವಂಥ ಕಾರಣಕ್ಕೆ. ಹಾಗಾಗಿ ಗಿಡ ಮರಗಳಿಗೂ ಕೂಡ ಹಾನಿಯಾಗಿದೆ ಅನ್ನುವಂಥ ಕಾರಣಕ್ಕೆ ಈಗಾಗಲೇ ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ ದೂರನ್ನ ದಾಖಲು ಮಾಡಿದ್ದಾರೆ. RCB ಆಟಗಾರರನ್ನ ಕಣ್ತುಂಬಿಕೊಳ್ಬೇಕು ಅಂತ ಜನರು ಸೇರಿದ್ರು. ವಿಧಾನಸೌಧ ಹೈಕೋರ್ಟ್ ಮುಂದೆ ಜನದಟ್ಟಣೆಯೇ ಉಂಟಾಗಿತ್ತು. ಫ್ಯಾನ್ಸ್ ಬ್ಯಾರಿಕೇಡ್ ಅನ್ನ ತಳ್ಳಹಾಕಿದ್ರು, ಗಿಡಗಳನ್ನೆಲ್ಲ ಮುರಿದು ಹಾಕಿದ್ದಾರೆ. ಮುರಿದಿರುವ ಗಿಡಗಳಿಗೆಲ್ಲ ಈಗ ಒಣಗಿ ಹೋಗಿದೆ. ಜನರು ಕಬ್ಬನ್ ಪಾರ್ಕ್ ಗೇಟ್ ಅನ್ನ ಹಾರು ಬಂದಿದ್ದಾರೆ. ಹೇಳ್ಬೇಕಂದ್ರೆ ಪ್ರಾಣವನ್ನ ಕೂಡ ಲೆಕ್ಕಿಸಲಿಲ್ಲ. ಅಭಿಮಾನಿಗಳು ಮರವನ್ನ ಏರಿದ್ರು. ಇದರಿಂದ ಸಾಕಷ್ಟು ಮರಗಳಿಗೂ ಹಾನಿ ಉಂಟಾಗಿದೆ. ಹಾಗಾಗಿ ಯಾರ್ಯಾರು ತಪ್ಪು ಮಾಡಿದ್ದಾರೆ, ಯಾರು ಗಿಡಗಳಿಗೆ ಹಾನಿ ಮಾಡಿದ್ದಾರೆ, ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಹೀಗಂತ ದೂರು ದಾಖಲಾಗಿರೋದು. RCB, KSC ಹಾಗೆ CS ಎಲ್ಲದರ ವಿರುದ್ಧವಾಗಿ ಈಗ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರೋದು. ಕೇವಲ ಬ್ಯಾರಿಕೇಡ್ನ ಒಂದು ಕಡೆ ತಳ್ಳಾಕಿರೋದು, ಜನಸಂದಣಿ ಅಂತೂ ಕೇಳೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತೊಂದು ಕಡೆ ಗಿಡ ಮರಗಳಿಗೂ ಕೂಡ ಸಂಪೂರ್ಣವಾಗಿ ಹಾನಿಯಾಗಿರೋದು ಮಾತ್ರವಲ್ಲದೆ ಒಣಗೋಗ್ತಾ ಇದೆ. ಇದಕ್ಕೆಲ್ಲ ಕಾರಣ RCB, KSCA, CA ಹಾಗೂ ಕೆಲವೊಂದಷ್ಟು ಫ್ಯಾನ್ಸ್. ಹಾಗಾಗಿ ಅವರ ವಿರುದ್ಧವೂ ಕೂಡ ದೂರು ಈಗಾಗಲೇ ದಾಖಲು ಮಾಡಲಾಗಿದೆ. ಅಂದರೆ RCB ಆಟಗಾರರನ್ನ ಫ್ಯಾನ್ಸ್ಗಳು ಕಣ್ತುಂಬಿಕೊಳ್ಬೇಕು ಅಂತ ಬಂದಿದ್ರು, ಸರಿ. ಅದಕ್ಕೆ ಸಂಬಂಧಪಟ್ಟಂತೆ ಪೂರ್ವ ನಿಯೋಜಿತವಾಗಿ ರಾಜ್ಯ ಸರ್ಕಾರ ಯಾವುದೇ ಒಂದು ಯೋಜನೆಯನ್ನ ಆಯೋಜನೆ ಮಾಡಿಕೊಂಡಿರಲಿಲ್ಲ. ಹೀಗಾಗಿ ಫ್ಯಾನ್ಸ್ಗಳು ಎಲ್ಲೆಲ್ಲಿ ಸಿಕ್ತು ಅದೆಲ್ಲದಕ್ಕೂ ಕೂಡ ಕಟ್ಟಡಗಳು, ಮರಗಿಡಗಳು, ಹೇಳಬೇಕಂದ್ರೆ ಗೇಟ್ಗಳು, ಬ್ಯಾರಿಕೇಡ್ಗಳು ಎಲ್ಲೆಲ್ಲಿ ಸಿಕ್ತು ಅಲ್ಲೆಲ್ಲ ಹತ್ತು ಕೂತ್ಕೊಂಡಿದ್ರು. ಹಾಗಾಗಿ ಗಿಡ ಮರಗಳಿಗೂ ಕೂಡ ಕಂಪ್ಲೀಟ್ ಆಗಿ ಹಾನಿಯಾಗಿದೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಕಬ್ಬನ್ ಪಾರ್ಕ್ ವಾಕರ್ಸ್ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ದಾರೆ. RCB, KSCA, DNA, CS ಮೇಲೆ ದೂರು ದಾಖಲಾಗಿದೆ. ಅಂದರೆ ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದ್ರೆ, ಕೇವಲ 21 ಗೇಟ್ಗಳ ಪೈಕಿ ಕೇವಲ 2-3 ಗೇಟ್ಗಳನ್ನು ಮಾತ್ರ ಓಪನ್ ಮಾಡಿದ್ದು. ಸುಮಾರು 3ರಿಂದ 4 ಲಕ್ಷ ಜನ ಸೇರ್ತಾರೆ ಅನ್ನುವಂಥ ಊಹಾಪೋಹ ಇಲ್ಲವೇ ಇಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಅಷ್ಟೆಲ್ಲ ಗೊತ್ತು ಗುರಿ ಇದ್ರೂ ಕೂಡ ಕೇವಲ 1640 ಜನ ಪೊಲೀಸರನ್ನು ಮಾತ್ರ ನಿಯೋಜನೆ ಮಾಡಿರೋದು. ಎಲ್ಲದಕ್ಕಿಂತ ಹೆಚ್ಚಾಗಿ CCTVಯನ್ನು ಅಳವಡಿಕೆ ಮಾಡದೇ ಇರೋದು, ಆಮೇಲೆ ಪೂರ್ವ ನಿಯೋಜನೆಯಾಗಿ ಒಂದೇ ಸಿಟಿಯಲ್ಲಿ 2 ಕಡೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು ಇದಕ್ಕೆಲ್ಲ ಕಾರಣವಾಗಿರೋದು. ಇನ್ನು ಸದ್ಯದ ಮಟ್ಟಿಗೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರೋದನ್ನು ಕೂಡ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅಂದರೆ ಫ್ಯಾನ್ಸ್ಗಳು ಬರ್ತಾರೆ, ಬಂದು ಗಿಡ ಮರಗಳಿಗೆಲ್ಲ ಹಾನಿ ಮಾಡಿರೋದು. ಈಗಾಗಲೇ ಗಿಡ ಮರವೂ ಕೂಡ ಒಣಗಿ ಹೋಗಿದೆ. ಹಾಗಾಗಿ ಈಗಾಗಲೇ ಪಾರ್ಕ್ ಅಂದರೆ ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ ಒತ್ತಾಯ ಮಾಡ್ತಾ ಇರೋದು ಏನಂತ ಹೇಳಿದ್ರೆ, RCB, KSCA, DNA, CS ಮೇಲೆ ದೂರು ದಾಖಲಾಗಿದೆ. ಅತಿರೇಕದ ಅಭಿಮಾನಕ್ಕೆ ಈಗಾಗಲೇ ಗಿಡ ಮರಗಳು ಕೂಡ ನಾಶವಾಗಿರೋದು ಕುರಿತಾಗಿ ದೂರನ್ನು ಕೂಡ ರಿಜಿಸ್ಟರ್ ಮಾಡಿರೋದು. ಅಂದರೆ ಯಾವುದೇ ಅಭಿಮಾನ ಆದರೂ ಕೂಡ ಅದನ್ನು ಶೋ ಮಾಡುವಂತಹ ರೀತಿ ಬೇರೆ ಥರ ಇರುತ್ತೆ. ಆದರೆ ಗಿಡ ಮರಗಳನ್ನು ಮುರಿದಾಕೋದು, ಹಾನಿ ಮಾಡೋದು, ನಾಶಪಡಿಸೋದು ನಿಜಕ್ಕೂ ಕೂಡ ಅತಿರೇಕದ ಅಭಿಮಾನ. ಈಗಾಗಲೇ 11 ಜನ ಸಾವಿಗೀಡಾಗಿದ್ದಾರೆ. ಬರೋಬ್ಬರಿ 65 ಜನ ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡು ಕೆಲವೊಂದಷ್ಟು ಜನ ಚಿಕಿತ್ಸೆಯಿಂದ ವಾಪಸ್ ಆಗಿದ್ದಾರೆ, ಮನೆ ಕಡೆಗೆ ತೆರಳಿದ್ದಾರೆ. ಆದರೆ ಗಿಡ ಮರಗಳಿಗೂ ಕೂಡ ಹಾನಿಯಾಗಿದೆ. ಇದು ಕುರಿತಂತೆ ಈಗಾಗಲೇ ಕ್ರಮ ತೆಗೆದುಕೊಳ್ಬೇಕು ಅಂತ ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ ಒತ್ತಾಯವನ್ನು ಪಡಿಸ್ತಾ ಇರೋದು. ಅಂದರೆ ಹೇಗಾದರೂ ಮಾಡಿ ಆಟಗಾರರನ್ನು ಕಣ್ತುಂಬಿಕೊಳ್ಳೇಬೇಕು ಅಂತ ಜನರು ಸಿಕ್ಕ ಮರಗಳ ಕೊಂಬೆಗಳಲ್ಲಿ, ರಂಬೆಗಳೆಲ್ಲ ಹತ್ತು ಕೂತ್ಕೊಂಡಿರೋದನ್ನ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಹಾಗಾಗಿ ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ ಈಗಾಗಲೇ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ದೂರನ್ನು ಕೊಟ್ಟಿರುವಂಥ ಕಾಪಿಯನ್ನು ಕೂಡ ಒಂದು ಕಡೆ ನೀವು ನೋಡ್ತಾ ಇದ್ದೀರಾ.
ಅತಿರೇಕದ ಹುಚ್ಚಾಟ ಅಥವಾ ಏನು ಒಬ್ಬರ ಪ್ರಾಣ ಹೋದರೂ ಸರಿ ಅಥವಾ ಗಿಡ ಮರಗಳಿಗೆ ಹಾನಿ ಆದರೂ ಸರಿ ನಮ್ಮ ಹುಚ್ಚಾಟವೇ ಮುಖ್ಯ ಅನ್ನುವಂಥ ರೀತಿಯಲ್ಲಿ ವರ್ತನೆ ಮಾಡಿದ್ರು. ಅವತ್ತು ಸಂತೋಷ ಮುಗಿಲು ಮುಟ್ಟುವಂಥ ದಿನ, ಆದರೆ ಅವತ್ತಾಗಿದ್ದೆಲ್ಲವೂ ಕೂಡ ಕಪ್ಪು ಚಾಯಿಯ ಕರಿನೆರಳು ಕಂಪ್ಲೀಟ್ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಆವರಿಸ್ಕೊಂಡಿತ್ತು. ಕಾರಣ ಏನು? ಅಭಿಮಾನಿಗಳಿಗೆ ಫ್ರೀ ಎಂಟ್ರಿ ಕೊಟ್ಟಿದ್ದು ಕೂಡ ಒಂದು ಕಡೆ ಕಾರಣ. ಕಿಕ್ಕಿರಿದು ಜನಸಂದಣಿ ತುಂಬಿಕೊಂಡಿದ್ರು. ಸುಮಾರು 35,000 ಮಾತ್ರ ಜನರು ಅಲ್ಲಿ ಸೇರೋದಕ್ಕೆ ಅವಕಾಶ ಇರೋದು, ಅಷ್ಟು ಪ್ರಮಾಣದಲ್ಲಿ ಮಾತ್ರ ಅಲ್ಲಿ ಸೇರೋದಕ್ಕೆ ಆಗೋದು. ಆದರೆ ಅದನ್ನು ಮೀರಿ 1 ಡಬಲ್ ಅಲ್ಲಿ ಬಂದಿದ್ದು ಕೂಡ ಅಲ್ಲಿ ಕಾರಣವಾಯಿತು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ. ಒಂದು ಕಡೆ RCB ಸಂಭ್ರಮಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ರು, ಫ್ಯಾನ್ಸ್ಗಳೆಲ್ಲರೂ ಕೂಡ ಬಂದಿದ್ರು, ಅಲ್ಲಿ 11 ಜನ ತೀರ್ಕೊಂಡ್ರು ಕೂಡ. ಇದರ ಮಧ್ಯದಲ್ಲಿ ಗಿಡ ಮರಗಳು ಕೂಡ ನಾಶವಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ ದೂರನ್ನ ದಾಖಲು ಮಾಡಿದ್ದಾರೆ. ಏನೇನು ವಿಚಾರಗಳು ಅಲ್ಲಿ ಉಲ್ಲೇಖವಾಗಿದೆ ಲಕ್ಷ್ಮಿ? ಎಸ್ ದಯಾನ, ಇದೇನು RCB ಅಭಿಮಾನಿಗಳ 18 ವರ್ಷದ ಪಂಚ ನನಸಾಗಿರುವಂತಹ ಸಂಭ್ರಮದಲ್ಲಿ ಗೆದ್ದಿದ್ರು. ಆದ್ರೆ ಈ ಸಂಭ್ರಮ ಈ ರೀತಿಯಾಗಿ ಬದಲಾಗುತ್ತೆ ಅನ್ನುವಂಥದ್ದು ಇಲ್ಲಿವರೆಗೂ ಯಾರಿಗೂ ಸಹ ಒಂದು ಗಮನಕ್ಕೆ ಬಂದಿರ್ಲಿಲ್ಲ ಇಲ್ಲಿವರೆಗೂ. ಸೊ ಏನೋ RCB ಅವತ್ತು ಅಭಿಮಾನಿಗಳೆಲ್ಲ ಏನು ವಿರಾಟ್ ಕೊಹ್ಲಿ ಅವ್ರನ್ನ ನೋಡೋದಕ್ಕೆ ಮುಂದಾಗ್ತಾರೆ, RCB ತಂಡದವರನ್ನ ನೋಡೋದಕ್ಕೆ ಮುಂದಾಗ್ತಾರೆ. ಅವತ್ತು ನಡೆದಿರುವಂತಹ ಒಂದಷ್ಟು ಘಟನೆ ಸಂಪೂರ್ಣವಾಗಿ ಏನೆಲ್ಲ ಸಮಸ್ಯೆಗಳಿಗೆ ಒಂದು ಕಾರಣವನ್ನ ಮಾಡಿರುವಂತಹದ್ದು. ಮೊನ್ನೆ ವಿಧಾನಸೌಧದ ಮುಂದೆ ಜೊತೆಗೆ ಏನು ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂಭಾಗದಲ್ಲಿ ವರೆಗೂ ಸಹ ಸುಮಾರು 5 ಲಕ್ಷದವರೆಗೂ ಸಹ ಈಗಾಗಲೇ ಜನರು ಸೇರಿದ್ರು ಅನ್ನುವಂತ ಒಂದು ಮಾಹಿತಿ ಇದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಡ್ಯಾಮೇಜಸ್ ಗಳೀಗ ಆಗಿರುವಂತಹದ್ದು. ಸೊ ಈ ಸಮಸ್ಯೆಯಾಗಿ 4 ದಿನಗಳಾದ್ರೂ ಸಹ ಅಲ್ಲಿ ಇರುವಂತಹ ಪ್ರಾಬ್ಲಮ್ಸ್ ಗಳು ಇನ್ನೂ ಕ್ಲಿಯರ್ ಆಗಿಲ್ಲ. ಕೇವಲ ವಿಧಾನಸೌಧದ ಮುಂಭಾಗದಲ್ಲಿರುವಂತಹ ವಸ್ತುಗಳಾಗಿರ್ಬೋದು, ಗೇಟ್ ಆಗಿರ್ಬೋದು, ಜೊತೆಗೆ ದೀಪದ ಕಂಬಗಳಾಗಿರ್ಬೋದು, ಇವ್ ಮಾತ್ರ ಡ್ಯಾಮೇಜ್ ಆಗಿಲ್ಲ. ಇದರ ಜೊತೆಗೆ ಕಬ್ಬನ್ ಪಾರ್ಕ್ ಅಲ್ಲೂ ಸಹ ಒಂದಷ್ಟು ಗಿಡ ಮರಗಳು ಡ್ಯಾಮೇಜ್ ಆಗಿರುವಂತದ್ದು. ಹೈಕೋರ್ಟ್ ಮುಂಭಾಗದಲ್ಲಿರುವಂತಹ ಕಾಂಪೌಂಡ್ಗೂ ಸಹ ಈಗಾಗಲೇ ಡ್ಯಾಮೇಜ್ ಆಗಿರುವಂತಹದ್ದು. ಅದ್ರ ಜೊತೆಗೆ 11 ಜನರ ಬಲಿ ಸಹ ಈಗಾಗಲೇ ಮಾಡಿರುವಂತದ್ದು. ಈ ಎಲ್ಲವನ್ನು ಗಮನಿಸಿ ಇವತ್ತು ಏನು ಕಬ್ಬನ್ ಪಾರ್ಕ್ ವಾಕರ್ ಅಸೋಸಿಯೇಷನ್ ಅವರು ಸಹ ಕಬ್ಬನ್ ಪಾರ್ಕ್ ನಲ್ಲಿ ಒಂದಷ್ಟು ಗಿಡಗಳು ಡ್ಯಾಮೇಜ್ ಆಗಿದ್ದಾವೆ, ಅಭಿಮಾನಿಗಳು ಗಿಡವನ್ನ ಏರಿ ಕೂತಿದ್ರು, ಅದ್ರ ಜೊತೆಗೆ ಏನು ಜನಸಾಗರ ಸೇರಿತ್ತು, ಈ ಹಿನ್ನೆಲೆಯಲ್ಲಿ ಗಿಡಗಳು ಸಹ ಡ್ಯಾಮೇಜ್ ಆಗಿದ್ದಾವೆ ಅಂತ ಹೇಳಿ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಒಂದು ಏನು ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಮುಂದಾಗಿರುವಂತದ್ದು. ಕಬ್ಬನ್ ಪಾರ್ಕ್ ಅಸೋಸಿಯೇಷನ್ ಅಂದ್ರೆ ವಾಕರ್ ಅಸೋಸಿಯೇಷನ್ ದವರು ಇವತ್ತು ಹೋಗಿ ದೂರನ್ನ ದಾಖಲೆ ಮಾಡಿದ್ದಾರೆ. ಈ ರೀತಿಯಾಗಿ ಡ್ಯಾಮೇಜಸ್ ಗಳಾಗಿವೆ, ಇದಕ್ಕೆ ತಕ್ಕಂತ ಕ್ರಮಗಳನ್ನ ತಾವು ಕೈಗೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ಒಂದು ದೂರನ್ನ ದಾಖಲಿಸಿರುವಂತಹದ್ದು. ಏನಾದ್ರೂ ಇದಕ್ಕೆ ಯಾವ ರೀತಿಯಾಗಿ ಈಗ ಕಂಪ್ಲೇಂಟ್ ತಗೊಂಡಿರುವಂತಹ ಡಿಪಾರ್ಟ್ಮೆಂಟ್ ಅವರು ಯಾವ ರೀತಿಯಾಗಿ ಇದಕ್ಕೆ ಸ್ಪಂದಿಸ್ತಾರೆ ಅನ್ನುವಂಥದ್ದನ್ನು ನಾವು ನೋಡ್ಬೇಕಾಗಿರುವಂತದ್ದು. ಥ್ಯಾಂಕ್ ಯು ಲಕ್ಷ್ಮಿ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.